ಹೆಲೋ ಗಾಯ್ಸ್, ವೆಲ್ಕಮ್ ಟು ದಿ ಚಾನಲ್. ನನ್ನ ಹೆಸರು ಜ್ಯೋತಿ. ಇದು ಫ್ರೈಡೇ ಮತ್ತು ಸ್ಯಾಟರ್ಡೇ ವ್ಲಾಗ್ ಆಗಿರ್ತದೆ. ಬೆಳಿಗ್ಗೆ ಬೇಗ ಎದ್ದು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ. ನಿನ್ನೆ ರಾತ್ರಿ ಚಪಾತಿಗೆ ಎಲ್ಲ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ. ಈಗ ಅದನ್ನು ಲಾಟಿಸಿಕೊಳ್ತಿದ್ದೇನೆ. ಮತ್ತೆಲ್ಲ ಚಪಾತಿಯನ್ನು ಬೇಯಿಸಿಕೊಳ್ಳುವಂಥದ್ದು. ಚಪಾತಿ ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ಸಿಗ್ತೇನೆ ನಾನು ನಿಮಗೆ. ಚಪಾತಿ ಎಲ್ಲ ಬೇಯಿಸಿಟ್ಟಾಯಿತು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಇದನ್ನು ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಹಾಗೆ ಬಿಸಿ ಇರ್ತದೆ ಎಷ್ಟು ಹೊತ್ತು ಬೇಕಿದ್ರು. ಚಪಾತಿ ಮಾಡಲಿಕ್ಕೆ ಹೊರಟ್ರೆ ಕ್ಲೀನಿಂಗ್ ಕೆಲಸವೇ ಹೆಚ್ಚಾಗಿರ್ತದೆ. ಅದರಲ್ಲಿ ಹಿಟ್ಟೆಲ್ಲ ಹರಡಿಕೊಂಡಿರ್ತದೆ. ಅದನ್ನೆಲ್ಲ ಚಂದ ಮಾಡಿ ಕ್ಲೀನ್ ಮಾಡಿಕೊಳ್ಬೇಕು. ಹಾಗೆ ಅದರ ಜೊತೆಯಲ್ಲಿ ಟೀ ಕೂಡ ಇಟ್ಟಿದ್ದೇನೆ ಕುದಿಲಿಕ್ಕೆ. ರಾತ್ರಿ ಸಾಂಬಾರೆಲ್ಲ ಇತ್ತು, ಅದನ್ನೆಲ್ಲ ಬಿಸಿ ಮಾಡಿಟ್ಟೆಲ್ಲ ಆಯಿತು. ಈಗ ಚಪಾತಿಗೆ ಗ್ರೇವಿ ಬೇಕಲ್ವಾ. ಸ್ವಲ್ಪ ಪಾತ್ರ ಕೂಡ ಇತ್ತು ತೊಳಿಲಿಕ್ಕೆ, ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಿದ್ದೇನೆ ಬೇಗ ಬೇಗ. ಹಸ್ಬೆಂಡ್ಗೆ ಇಲ್ಲಿ ತಿಂಡಿ ರೆಡಿ ಮಾಡಿ ಕೊಡ್ತಿದ್ದೇನೆ ಈಗ. ನಾವು ತಿಂಡಿ ತಿನ್ನುವಾಗ ಸ್ವಲ್ಪ ಲೇಟ್ ಆಗ್ತದೆ, ಹಾಗೆ ಅವರಿಗೆ ಮೊದಲು ಕೊಡುವಂಥದ್ದು. ಮತ್ತೆ ನಾವು ಬ್ರಷ್ ಎಲ್ಲ ಮಾಡಿ ನಂತರ ತಿಂಡಿ ತಿನ್ನೋದು. ಮಗ ಇನ್ನೂ ಎದ್ದಿರಲಿಲ್ಲ, ಹಾಗೆ ನಾನು ಒಬ್ಬಳೇ ತಿಂಡಿ ತಿಂತಿದ್ದೇನೆ ಟಿ ವಿ ನೋಡ್ತಾ. ಚಪಾತಿ ಮತ್ತು ನಿನ್ನೆ ಸೌತೆಕಾಯಿ ಮತ್ತು ಹೆಸರು ಹಾಕಿ ಗ್ರೇವಿ ಮಾಡಿದ್ದೆ, ಅದುವೇ ಇತ್ತು. ತಿಂಡಿ ಎಲ್ಲ ತಿಂದು ಇಲ್ಲಿ ಬಟ್ಟೆ ಸಹ ಒಗ್ದಾಯಿತು. ಇವತ್ತು ಬೆಳಿಗ್ಗೆ ಬಿಸಿಲು ಬಂದಿತ್ತು. ಹೆಚ್ಚಾಗಿ ಯಾವಾಗಲೂ ಬೇಗನೆ ಬಟ್ಟೆ ಎಲ್ಲ ಒಗ್ದಾಕಿರ್ತದೆ. ಯಾಕಂದರೆ ಮತ್ತೆ ಮಗ ಇದ್ದರೆ ಅವ ನೀರಲ್ಲೆಲ್ಲ ಆಟ ಆಡಲಿಕ್ಕೆ ಬರ್ತಾನೆ. ಹಾಗೆ ಬಟ್ಟೆ ಒಣಗಲಿಕ್ಕೆ ಆಗುವಷ್ಟರಲ್ಲಿ ಮಗ ಕೂಡ ಎದ್ದು ಬಂದ. ತೋಟದಲ್ಲೆಲ್ಲ ಹುಲ್ಲೆ ತುಂಬಿಕೊಂಡಿದೆ, ಹಾಗಾಗಿ ಇವತ್ತು ಒಬ್ಬರು ಹುಲ್ಲು ತೆಗಿಲಿಕ್ಕೆ ಬರ್ತೇನೆ ಅಂತ ಹೇಳಿದ್ರು. ಜಾಸ್ತಿ ಹುಲ್ಲಿದ್ರೂ ಕೂಡ ತೋಟಕ್ಕೆ ಹೋಗ್ಲಿಕ್ಕೆ ಮನಸ್ಸಾಗೋದಿಲ್ಲ, ಹಾಗೆ ಎಲ್ಲ ಕ್ಲೀನ್ ಮಾಡಿಸೋ ಅಂತ. ಇವತ್ತು ಮತ್ತು ನಾಳೆ 2 ದಿನಾನು ಇದೆ ಕ್ಲೀನಿಂಗ್ ಕೆಲಸನೇ ಆಗ್ತದೆ. ಹಾಗಾಗಿ ಜಾಸ್ತಿ ವಿಡಿಯೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ಆ್ಯಡ್ ಮಾಡ್ತೀನಿ. ಅಂಗಳ ಪೂರ್ತಿ ಹುಲ್ಲು ತೆಗೆದ ಕಸವೇ ಇದೆ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಬೇಕು. ಬೇಗ ಬೇಗ ಎಲ್ಲ ಗುಡಿಸಿಕೊಳ್ಬೇಕು. ಮೋಡ ಸಹ ಆಗ್ತಾ ಬಂತು. ಅದಕ್ಕಿಂತ ಮಳೆ ಬರೋದಕ್ಕಿಂತ ಮುಂಚೆ ಇದು ಆಗಬೇಕು ಈಗ ಕ್ಲೀನ್ ಮಾಡಿ. ಹಾಗೆ ಸಂಜೆ ಟೀಗೆ ಅಂತೇಳಿ ಹಸ್ಬೆಂಡ್ ಹೋಟೆಲಿಂದ ಗೋಳಿ ಬಜ್ಜೆ ತಂದಿದ್ರು. ಹಾಗೆ ಇದನ್ನೆಲ್ಲ ಈಗ ತಿಂತಿದ್ದೇವೆ. ಮುಂದುಗಡೆ ಸ್ವಲ್ಪ ಗುಡಿಸಿ ಎಲ್ಲ ಆಯ್ತು ಅಷ್ಟೇ. ಆಗ ಮಳೆ ಕೂಡ ಶುರುವಾಯಿತು. ಇನ್ನು ನಾಳೆ ಮಾಡುವ ಅಂತ ಅಲ್ಲಿಗೆ ಬಿಟ್ಟು ಬಂದೆ. ಅದಾದಮೇಲೆ ಯಾವುದೇ ವೀಡಿಯೋಸ್ ಮಾಡಲಿಕ್ಕೆ ಹೋಗಲಿಲ್ಲ. ಇನ್ನು ನಾಳೆ ಬೆಳಿಗ್ಗೆ ಸಿಗ್ತೇನೆ. ಇದು ಸ್ಯಾಟರ್ಡೆ ಬೆಳಿಗ್ಗೆ ತಿಂಡಿಗೆ ಅಂತೇಳಿ ಇಲ್ಲಿ ಕಲ್ತಪ್ಪ ಮಾಡ್ತಿದ್ದೇನೆ. ಸ್ವಲ್ಪ ಅಕ್ಕಿ ಮತ್ತು ಅನ್ನವನ್ನು ಹಾಕಿ ರುಬ್ಬಿಕೊಳ್ಬೇಕು. ಮತ್ತು ಅದಕ್ಕೆ ಈರುಳ್ಳಿ ಮತ್ತು ತೆಂಗಿನ ತುರಿ ಸ್ವಲ್ಪ ಹಾಕಿಕೊಂಡು ಮಿಕ್ಸ್ ಮಾಡಿದರೆ ಆಯಿತು.
ಒಂದು ಅಗಾಲವಾದ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಮತ್ತು ಈ ಹಿಟ್ಟನ್ನು ಒಂದು 2-3 ಚಮಚ ಹಾಕಿ ಅದನ್ನು ಬೇಯಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. 2 ಸೈಡ್ ಕೂಡ ಚೆಂದ ಮಾಡಿ ಬೇಯಿಸಿಕೊಳ್ಳಿ ಅದನ್ನು. ಅಲ್ಲಿಗೆ ನಮ್ಮ ಕಲ್ತಪ್ಪ ರೆಡಿ ಆಗ್ತದೆ. ಆಮೇಲೆ ಅದನ್ನು ಕಟ್ ಮಾಡಿದರೆ ಆಯಿತು. ನಾನು ಈ ಪದಾರ್ಥಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಈಗ ಬೆಂಡೆಕಾಯಿ ಇತ್ತು, ಹಾಗೆ ಅದನ್ನು ಹುಳಿ ಮುಂಚಿ ಮಾಡುವ ಅಂತ ಸ್ವಲ್ಪ ತೆಂಗಿನಕಾಯಿ ಹಾಕಿ 1-2 ಕಪ್ನಷ್ಟು ತೆಂಗಿನ ತುರಿ ಹಾಕಿ ಮಾಡುವ ಅಂತ. ಹುಳಿ ಮುಂಚಿ ಅಂತ ಹೇಳಿದರೆ ಅದಕ್ಕೆ ಹುಳಿ ಮತ್ತು ಸ್ವಲ್ಪ ಖಾರ ಜಾಸ್ತಿಯೇ ಇರಬೇಕು. ಮೊದಲು ನಾನಿಲ್ಲಿ ಮಸಾಲೆಯನ್ನು ರುಬ್ಬಿಟ್ಕೊಳ್ತಿದ್ದೇನೆ. ಯಾಕಂದರೆ ಮೊದಲೇ ನಾವು ಬೆಂಡೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಅದರಲ್ಲಿ ಲೋಳೆ ಅಂಶ ಇರ್ತದೆ, ಅದು ಜಾಸ್ತಿ ಬಿಟ್ಕೊಳ್ತದೆ. ಹಾಗೆ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟು ಮತ್ತೆ ಕಟ್ ಮಾಡಲಿಕ್ಕೆ ಹೋಗೋದು. ಈಗ ಬರೀ 9 ಗಂಟೆ ಆಗೋದಷ್ಟೇ. ಮತ್ತೆ ಎಲ್ಲ ಕೆಲಸ ಎಲ್ಲ ಉಂಟು, ತುಂಬ ಕ್ಲೀನಿಂಗ್ ಎಲ್ಲ ನಿನ್ನೆ ಬಾಕಿ ಆಗಿದೆ. ಹಾಗೆ ಈಗ ಬೇಗವೇ ಪದಾರ್ಥ ಎಲ್ಲ ಮಾಡಿ ಇಟ್ಟಿದ್ದೇನೆ. ಮಗು ಕೂಡ ಎದ್ದೇಳ್ಬೇಕಷ್ಟೇ, ಹಾಗೆ ಈಗಲೇ ಮಾಡಿಟ್ರೆ ಮತ್ತೆ ಸುಲಭ ಆಗ್ತದೆ ಅಲ್ವಾ ಅಂತ. ಬೆಂಡೆಕಾಯಿ ಪುಳಿ ಉಂಟು ನನಗೆ ತುಂಬ ಇಷ್ಟ. ಖಾರ ಖಾರ ಆಗಿ ಒಳ್ಳೆಯದಾಗ್ತದೆ. ಮಗ ಕೂಡ ಎದ್ದು ಬಂದ, ನೋಡಿ ಅವನ ಕೆಲಸ ಮಾಡ್ತಿರೋದು. ಪದಾರ್ಥ ಕೂಡ ಬೇಯ್ತಾ ಉಂಟು ಇಲ್ಲಿ. ನಾನು ಅಷ್ಟರಲ್ಲಿ ಮಗನದ್ದೆಲ್ಲ ಮುಖ ತೊಳೆದು ನನ್ನ ಸ್ನಾನ ಮಾಡಿಸಿ ಎಲ್ಲ ಬಂದೆ. ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಈಗ ಮಗನಿಗೆ ತಿಂಡಿ ತಿನ್ನಿಸ್ಲಿಕ್ಕೆ ಅಂತ ಮಾಡ್ತಾ ಇದ್ದೇನೆ. ಅವನಿಗೆ ತಿಂಡಿ ಎಲ್ಲ ತಿನ್ನಿಸಿ ಗುಡಿಸಿ ಎಲ್ಲ ಆಯಿತು. ಇನ್ನು ಒರೆಸ್ಲಿಕ್ಕೆ ಉಂಟು, ಅದು ಕೂಡ ಬೇಗ ಬೇಗ ಮಾಡಿ ಮತ್ತೆ ನಿನ್ನೆ ಬಾಕಿ ಉಳಿದಂಥ ಕ್ಲೀನಿಂಗ್ ಕೆಲಸ ಮಾಡಬೇಕು. ಅರ್ಧದಷ್ಟು ಕ್ಲೀನ್ ಮಾಡಿ ಆಯಿತು. ಈಗ 1 ಗಂಟೆ ಆಗ್ತಾ ಬಂತು. ಹಾಗೆ ಇನ್ನು ಊಟ ಮಾಡೋದಂತ, ಮತ್ತೆ ಸಂಜೆ ಮುಂದುವರಿಸೋದು.
ಊಟ ಎಲ್ಲ ಮಾಡಿ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಕ್ಲೀನಿಂಗ್ ಶುರು ಮಾಡಿಕೊಂಡೆ. ಹುಲ್ಲು ತೆಗಿತಿರುವಾಗ ಮರದಲ್ಲಿ ಒಂದು 3 ಪೇರಳೆ ಕೂಡ ಸಿಕ್ಕಿತ್ತು. ಹಾಗೆ ಅದಕ್ಕೆ ಮತ್ತೆ ರಾತ್ರಿ ಉಪ್ಪು ಖಾರ ಹಾಕಿ ತಿನ್ನುವ ಅಂತೇಳಿ ಹಾಗೆ 2 ಆರೆಂಜ್ ಕೂಡ ಇತ್ತು. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರ ಹಾಕಿ ತಿನ್ನುವುದು ತುಂಬ ಚೆಂದ ಆಗ್ತದೆ, ಟೇಸ್ಟ್ ಆಗಿರ್ತದೆ ತಿನ್ನಲಿಕ್ಕೆ. ಉಪ್ಪು ಖಾರ ಹುಳಿ ಎಲ್ಲ. ಇವತ್ತಿನ ವ್ಲಾಗ್ ಇಷ್ಟೇ, ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ, ಕ್ಲೀನಿಂಗೇ ಇತ್ತು. ಇವತ್ತಿನ ಈ ಸಣ್ಣ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.